ಮೂಲಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾರ್. ನಾವು ಮೊದಲೇ ಹೇಳಿದ್ವಿ, ನಮ್ಮ ಓಟವನ್ನ ಈ ಬಾರಿ ಯಾರಿಗೆ ಕೂಡ ತಡೆಯಕ್ಕೆ ಸಾಧ್ಯವಿಲ್ಲ. ಆನೆ ನುಗ್ಗಿದ್ದೆ ದಾರಿ ಎಂಬಂತೆ ನಮ್ಮ ಬೆಂಗಳೂರು ತಂಡ 18 ವರ್ಷಗಳ ಬಳಿಕ ಈ ಬಾರಿ ಟ್ರೋಫಿಯನ್ನ ಮೇಲೆತ್ತುವ ಮೂಲಕ ಎಲ್ಲರ ಕನಸನ್ನ ನನಸಾಗಿಸಿದ್ದಾರೆ. ಇಡೀ ಕರುನಾಡು ಮಾತ್ರವಲ್ಲ, ಇಡೀ ಜಗತ್ತಿನಾದ್ಯಂತ ಈ ಒಂದು ಗೆಲುವಿಗಾಗಿ, ಈ ದಿನಕ್ಕಾಗಿ ಕಾದು ಕುಳಿತಿದ್ದರು ಅಪಾರ ಫ್ಯಾನ್ಸ್. ಆ ಒಂದು ಕನಸು ಇವತ್ತು ನನಸಾಗಿದೆ. ಈ ಸಲ ಕಪ್ ನಮ್ದೇ ಅಲ್ಲ, ನಮ್ದು ಎಂಬ ಬರಹದೊಂದಿಗೆ, ಜೈ RCB ಎಂಬ ಟ್ಯಾಗ್ ಲೈನ್ ಒಂದಿಗೆ ಇವತ್ತು RCB ಗೆದ್ದು ಬೇಗಿದೆ. ಅಹಮದಾಬಾದ್ ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಿದ್ದ ಫೈನಲ್ ಹಣಾಹಣಿಯಲ್ಲಿ ನಮ್ಮ ಬೆಂಗಳೂರು ತಂಡ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಹಾಗಾಗಿ ಈ ಒಂದು ಸಂತೋಷದ ಕ್ಷಣವನ್ನ ಹಂಚಿಕೊಳ್ಳಲು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರಿದ್ದಾರೆ. IPL ಸೀಸನ್ ಆರಂಭವಾದಾಗಿನಿಂದಲೂ ಕೂಡ ನಮ್ಮ ರಮೇಶ್ ಸರ್ ಅವರು ಇಡೀ IPL ಜರ್ನಿಯ ಪ್ರತಿಯೊಂದು ಪಂದ್ಯಗಳ ಬಗ್ಗೆ, RCBಯ ಮ್ಯಾಚ್ ಬಗ್ಗೆ, RCB ಇಲ್ಲಿಯವರೆಗಿನ ಬಂದಿರತಕ್ಕಂತ ಹಾದಿಯ ಬಗ್ಗೆ ಎಲ್ಲವನ್ನ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ರಮೇಶ್ ಸರ್ ಅವರು ಮಾಡಿದ್ದಾರೆ. ಹಾಗಾಗಿ ಫೈನಲ್ ಪಂದ್ಯ ಹೇಗಿತ್ತು ಎನ್ನುವಂತದ್ರ ಬಗ್ಗೆ ಬನ್ನಿ ಅವರಿಂದಲೇ ತಿಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಅವರೇ. ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್. ನಿಮಗೂ ಕೂಡ ಇವತ್ತು RCB ಗೆದ್ದು ಬೇಕಿದೆ. ತುಂಬಾ ಖುಷಿ ಆಗ್ಬಿಟ್ಟಿದೆ ನಮ್ಮ RCB ಅಭಿಮಾನಿಗಳಿಗೆ. ಇವತ್ತಿನ ಫೈನಲ್ ಮ್ಯಾಚ್ ಹೇಗಿತ್ತು ಅಂತ? ತುಂಬಾ ಹೈ ವೋಲ್ಟೇಜ್ ಇತ್ತು ಮ್ಯಾಚು, RCB ಮ್ಯಾಚು. ನಾವು ಸ್ಟಾರ್ಟಿಂಗ್ ಫಸ್ಟ್ ಇನ್ನಿಂಗ್ಸ್ ನೋಡಿದಾಗ 180 ಟಾರ್ಗೆಟ್ ಇವ್ರು ಕೊಟ್ಟಿದ್ದು, 191 ಟಾರ್ಗೆಟ್ ಕೊಟ್ಟಿದ್ದು. ಎಲ್ಲ ಒಂದ್ ಕಡೆ RCB ಕಡಿಮೆ ಅವರು ನೋಡಿದ್ದಾರೆ, ಒಂದು 20-30 ರನ್ ಕಡಿಮೆ ಹೊಡೆದಿರ್ಬೋದು ಅಂತ ನನಗೆ ಅನಿಸ್ತಾ ಇತ್ತು. ಸೊ ಪಂಜಾಬ್ ಕಿಂಗ್ಸ್ ತಂಡ ಈಸಿಯಾಗಿ ಚೇಸ್ ಮಾಡ್ಬೋದು ಅಂತ ನನಗೂ ಎಲ್ಲ ಒಂದು ಕಡೆ ಅನಿಸ್ತಾ ಇತ್ತು. ಯಾಕಂದರೆ ಲಾಸ್ಟ್ ಸೆಕೆಂಡ್ ಕ್ವಾಲಿಫೈರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 200+ ಟಾರ್ಗೆಟ್ನ ಚೇಸ್ ಮಾಡಿಬಿಟ್ಟಿದ್ದ ಪಂಜಾಬ್ ಕಿಂಗ್ಸ್. ಅದರಲ್ಲೂ ಶ್ರೇಯಸ್ ಅಯ್ಯರ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಚೇಸ್ ಮಾಡಿದರು. ಸೊ ಅದೇ ರೀತಿ ಈ ಮ್ಯಾಚನ್ನು ಕೂಡ ಇನ್ನೂ ಸುಲಭವಾಗಿ ಗೆಲ್ಬೋದು ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಆದರೆ RCB ತಂಡದ ಬೌಲರ್ಗಳಿಗೆ ಎಫರ್ಟ್ ನಿಜವಾಗ್ಲೂ ಮೆಚ್ಚಲೇಬೇಕು. ತುಂಬ ಅದ್ಭುತವಾಗಿ ಆಡಿದರು. ಎಲ್ಲೋ ಒಂದು ಕಡೆ ಎಕ್ಸ್ಪೆನ್ಸಿವ್ ಆದರೂ ಕೂಡ ಕೆಲವೊಂದು ಓವರ್ಗಳಲ್ಲಿ ಮತ್ತೆ ವಿಕೆಟ್ ಮಾತ್ರ ತೆಗಿತಾ ಇದ್ರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು ವಿಕೆಟ್ ಪವರ್ ಪ್ಲೇನಲ್ಲಿ ಸ್ವಲ್ಪ ಎಡಬಿದ್ರು ನಾವು ನೋಡ್ತಾ ಇದ್ದಾಗ. ಬಟ್ ಆಮೇಲೆ ಮಿಡ್ಲ್ ಓವರ್ಸಲ್ಲಿ RCB ತಂಡದ ಬೌಲರ್ಗಳು ತುಂಬ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಸೊ ನಿರ್ಣಾಯಕ ಅಂದರೆ ಒಳ್ಳೊಳ್ಳೆ ಕ್ರೂಸಿಯಲ್ ಮೂಮೆಂಟಲ್ಲಿ ವಿಕೆಟ್ಗಳು ತೆಗಿತಾ ಇದ್ರು. ಅದು ಈ RCB ಗೆಲುವಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಅದರಲ್ಲೂ ಶ್ರೇಯಸ್ ಅಯ್ಯರ್ ಅವರು ಈ ಇನ್ನಿಂಗ್ಸಲ್ಲಿ ಡಬಲ್ ಡಿಜಿಟೇ ದಾಟಲಿಲ್ಲ. ಅವ್ರನ್ನ 1 ರನ್ಗೆ ಅವ್ರು ಕಡಿವಾಣ ಹಾಕಿದ್ದು ಕೂಡ RCB ಗೆಲ್ಲಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. 18 ವರ್ಷಗಳ ಕಾಲ RCB ತಂಡ ಒಂದೇ ಒಂದು ಕಪ್ ಗೆಲ್ಲದೆ ಇಲ್ಲಿ ತನಕ ಬಂದಿದ್ರು. ಅದೇ ಜೊತೆ ಅಭಿಮಾನಿಗಳು ಕೂಡ RCB ತಂಡವನ್ನು ಅಷ್ಟು ಈ 17 ವರ್ಷಗಳಲ್ಲಿ ಒಂದು ಬ್ಯಾಕ್ ಮಾಡ್ಕೊಂಡೇ ಬರ್ತಾ ಇದ್ರು. ಒಂದಲ್ಲ ಒಂದಿನ ಕಪ್ ಗೆದ್ದೇ ಗೆಲ್ಲುತ್ತಂದ್ರೆ ಆ ಕನಸು ಇವತ್ತು ಈಡೇರಿದೆ. ಗೆದ್ದೇ ಗೆಲ್ಲಬೇಕು, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯತನ ಎಂಬ ಹಾಗೆ ಇವತ್ತು RCB ತಂಡ ಗೆದ್ದಿರುವಂತದ್ದು ಅಭಿಮಾನಿಗಳ ಕನಸು ನನಸಾಗಿದೆ. ರಮೇಶ್ ಅವರು, ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿದ್ದಾರೆ ನಮ್ಮ RCB ಅಭಿಮಾನಿಗಳು. 18 ವರ್ಷಗಳ ಕಾಯುವಿಕೆಗೂ ಕೂಡ ಅಂತ್ಯ ಸಿಕ್ಕಿದೆ. ಇವತ್ತು ಅದೆಷ್ಟು ಪೂಜೆ, ಹವನ, ಎಲ್ಲ ಪುನಸ್ಕಾರಗಳು ಕೂಡ ಇಡೀ ದೇಶಾದ್ಯಂತ ಜರುಗಿತ್ತು. ಈ ಒಂದು RCB ಅವಿಸ್ಮರಣೀಯ ಕ್ಷಣಕ್ಕಾಗಿ ಹೇಗಿದೆ ಜೋಶ್ ಪ್ರಸ್ತುತ ಅಂತ? ಜೋಶ್ ಇವಾಗ ಕೇಳಿಸ್ತಾ ಇದೆಯಲ್ಲ ನಮ್ಮ ಹೊರಗಡೆ. ಇಲ್ಲೇ ಅಲ್ಲ, ಇಡೀ ಆಲ್ರೌಂಡ್ ಬೆಂಗಳೂರಲ್ಲಿ ಫುಲ್ ಎಲ್ಲಿ ನೋಡಿದ್ರು RCB ಫ್ಯಾನ್ಸ್ ಹವಾ ಕಾಣ್ತಾ ಇದೆ. ಹೌದು, ಈಗ ನಾನು ಹೇಳ್ತಾ ಇರೋದು ಇಲ್ಲಿ ಬೆಂಗಳೂರು ಜೊತೆಗೆ ಇಡೀ ಇಂಡಿಯಾ, ಇಡೀ ವರ್ಲ್ಡ್ ಅಲ್ಲೂ ಕೂಡ RCB ಅಭಿಮಾನಿಗಳು ಒಂದು ಕಪ್ ಗೆಲ್ಬೇಕಂತ ಇದ್ರು ನೋಡ್ತಾ ಇದ್ರು. ಆ ಒಂದು ಕನಸು ಇವಾಗ ನನಸಾಗಿದೆ. ಸೊ RCB ಫ್ಯಾನ್ಸ್ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಐತಿಹಾಸಿಕ ಕ್ಷಣ ಅಂತ ನಾವು ಹೇಳ್ಬೋದು. ಈ ಒಂದು ದಿನನ RCB ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತಂತು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ RCB ತಂಡ 180 ರನ್ನು ಇವ್ರು ಹೊಡೆದ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ RCB ಬೌಲರ್ಗಳು ತುಂಬಾ ಚೆನ್ನಾಗಿ ಬೌಲ್ ಮಾಡಿದ್ರು. ಎಸ್ ಈಗ ಇನ್ನೊಂದು ಕ್ಷಣ ನಮ್ಮ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಲೇಬೇಕು. ಇದೇ ವಿರಾಟ್ ಅವ್ರದ್ದು ಡೆಲ್ಲಿ ಆದ್ರೂ ಕೂಡ ಅವ್ರದ್ದು ಹೋಮ್ ನಮ್ಮ ಬೆಂಗಳೂರು ತಂಡಕ್ಕೆ 2008ರಿಂದ 2025ರವರೆಗೂ ಆಡ್ತಾ ಬಂದಿದ್ದಾರೆ. ನೀವು ನೋಡಿರ್ಬೋದು, ಸ್ಟೇಡಿಯಂ ಅಲ್ಲಿ ಕಣ್ಣೀರಿಟ್ಟು ಬಿಕ್ಕಿ ಆಡ್ತಾರೆ ವಿರಾಟ್ ಅವರು. ಅದೆಂತಹ ಮೂಮೆಂಟ್ ಸರ್, ಅದೆಂತಹ ಕ್ಷಣ, ಅದೆಂತಹ ಐತಿಹಾಸಿಕ ಒಂದು ದಿನ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರಿಗೆ ಟ್ರೋಫಿಯನ್ನ ಕೈಯಾರಿ ಎತ್ತುವಂತಹ ಕ್ಷಣ ಅದೆಷ್ಟು ಮೆಮೊರೇಬಲ್ ಆಗಿತ್ತು ಅಂತ ಸರ್. ವಿರಾಟ್ ಕೊಹ್ಲಿಗೆ ಈ ಒಂದು ಕ್ಷಣ ಒಂದು ಸ್ಮರಣೀಯ ಒಂದು ಅದ್ಭುತವಾದಂತಹ ಒಂದು ಸ್ಮರಣೀಯ ಕ್ಷಣ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಸತತ 17 ವರ್ಷಗಳ ಕಾಲ RCB ತಂಡದ ಪರ ಆಡಿರ್ತಕ್ಕಂಥ ಆಟಗಾರ. IPL ಟೂರ್ನಮೆಂಟ್ ಇತಿಹಾಸದಲ್ಲೇ ಯಾವೊಬ್ಬ ಆಟಗಾರ ಒಂದು ತಂಡದ ಪರ ಹೆಚ್ಚು ವರ್ಷ ಅಂದರೆ ಸತತ ಎಲ್ಲ ಎಡಿಷನಲ್ಲೂ ಆಡಿರತಕ್ಕಂಥ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ ಒಬ್ಬರೇ. ಸೊ MS ಧೋನಿನೂ ಆಡಲಿಲ್ಲ.
ಸೊ ಅಂತ ಒಂದು ಆಟಗಾರ ಇದುವರೆಗೂ ಒಂದು ಕಪ್ ಗೆದ್ದಿಲ್ಲ ಅಂದಾಗ ನಿಜವಾಗ್ಲೂ ಬೇಸರ ಆಗೇ ಆಗುತ್ತೆ. ಒಂದಲ್ಲ ಎರಡಲ್ಲ 17 ವರ್ಷಗಳ ಕಾಲ ಅವರು ಕಪ್ ಇಲ್ದೇನೆ ಯಾವಾಗಲೂ ಕೂಡ ವಾಪಸ್ ಹೋಗ್ತಾ ಇದ್ರು. ಆದರೆ ಈ ಟೈಮಲ್ಲಿ 18ನೇ ಎಡಿಷನಲ್ಲಿ RCB ಕಪ್ ಗೆದ್ಕೊಂಡು ಅವರು ಕಪ್ ಗೆದ್ದಿದ ತಕ್ಷಣ ಅವ್ರಿಗೊಂದು ರೀತಿ ಎಮೋಷ್ನಲ್ ಆಯಿತು. ಅದಕ್ಕೆ ಅವರು ಮೈದಾನದಲ್ಲಿ ಉರುಳಿ ಅದಕ್ಕೆ ಅವರೇ ಒಂದು ಭಾವನಾತ್ಮಕವಾಗಿ ಅವರು ಕೂಡ ಸಂಭ್ರಮ ಪಟ್ಟರು. ಎಸ್ ಸರ್, ಇನ್ನೊಂದು ನಮ್ಮ ಅಪದ್ ಬಾಂಧವ ABD ಅವ್ರ ಬಗ್ಗೆನೂ ಕೂಡ ಮಾತಾಡಲೇಬೇಕು ಸರ್. ABD ಅವರು ಕೂಡ ಈ ಒಂದು ತಂಡಕ್ಕಾಗಿ ತಮ್ಮ ಪ್ರತಿ ಸೀಸನ್ ಅಲ್ಲೂ ಕೂಡ ಆಪದ್ ಬಾಂಧವರಾಗಿ ನಮ್ಮ ತಂಡಕ್ಕಾಗಿ ಹೋರಾಟ ಮಾಡಿದ್ದಾರೆ. ಆದರೆ ಅವರಿದ್ದಾಗ RCB ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ABD ಅವರು ಕೂಡ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ್ರು. ನಮ್ಮ ಯೂನಿವರ್ಸ್ ಬಾಸ್ ಕ್ರಿಸ್ಟಿಯಲ್ ಅವರು ಕೂಡ ಬಂದಿದ್ರು. ಅದೆಂತಹ ಗಣ್ಯಾತಿ ಗಣ್ಯರು RCBಯ ಹಾಲಿ ಮಾಜಿ ಆಟಗಾರರ ದಿಗ್ಗಜರ ಸಮಾಗಮದೊಂದಿಗೆ ಇವತ್ತು RCBಯ ಕ್ಷಣ ಹೇಗಿತ್ತು ಅಹಮದಾಬಾದ್ ಆ ಒಂದು ವೈಬ್ ಅಂತ ಹೇಳಿ ನಾವಲ್ಲಿ ಮ್ಯಾಚ್ ನೋಡ್ತಾ ಇದ್ದಾಗ ನಾವು ಆಕ್ಚುಲಿ ಎಲ್ಲಿ ನೋಡಿದ್ರು ನಾವು RCB ಫ್ಯಾನ್ಸೇ ಕಾಣಿಸ್ತಾ ಇದ್ದಾರೆ. ಎಲ್ಲಿ ನೋಡು RCB ಹವಾನೆ. ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ ನಾವು ನೋಡೋಣ ಅಂದ್ರೆ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ. ಅವರು ಇಡೀ ಗ್ರೌಂಡ್ ನಾವು ನೋಡಿದಾಗ ಎಲ್ಲ ಕಡೆನೂ ರೆಡ್ ಜರ್ಸಿನಲ್ಲೇ ಕಾಣಿಸ್ತಾ ಇದ್ರು. ಎಲ್ಲ RCB ಫ್ಯಾನ್ಸೇ ಕಾಣಿಸ್ತಾ ಇದ್ರು. ನೀವು ನೋಡ್ಬೋದು, ಆಗಲೇ ನೀವು ಟಿವಿನಲ್ಲಿ ಸೌಂಡ್ ಕೊಟ್ಟಾಗ RCB ಅನ್ನೋ ಸೌಂಡ್ ಕೇಳಿಸ್ತಾ ಇತ್ತು ಹೊರತು ಪಂಜಾಬ್ ಅನ್ನೋ ಪದನೇ ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ಅಂದರೆ ಆ ರೀತಿ ಒಂದು RCB ಫ್ಯಾನ್ಸ್ ಅಂದರೆ RCB ತಂಡಕ್ಕೆ ಆ ರೀತಿಯ ಒಂದು ಫ್ಯಾನ್ ಫಾಲೋವರ್ಸ್ ಇದೆ. ಎಸ್ ಸರ್. ಒಟ್ಟಾರೆಯಾಗಿ RCB ತನ್ನ ಗೆಲುವಿನ ಕನಸನ್ನ ಮುಂದುವರಿಸಿದೆ ಸರ್. ಒಂದು ಟ್ರೋಫಿಯನ್ನ, ಐತಿಹಾಸಿಕ ಟ್ರೋಫಿಯನ್ನ ಮೇಲೆತ್ತಿದೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್. ನಿಮಗೂ ಕೂಡ ಇದೇ ಖುಷಿಯಲ್ಲಿ ನೀವು ಕೂಡ ಭರ್ಜರಿಯಾಗಿ ಟೂರ್ನಿ ಉದ್ದಕ್ಕೂ ಕೂಡ RCB ಗೆಲುವಿಗಾಗಿ ಪ್ರತಿಯೊಂದು ಪಂದ್ಯಗಳ ಬಗ್ಗೆ ಪ್ರೆಡಿಕ್ಷನ್ ಮಾಡಿದ್ವಿ. ಏನಾಗುತ್ತೆ ಪಂದ್ಯ ಎನ್ನುವಂಥದ್ರ ಬಗ್ಗೆ ಈಗಾಗಲೇ ಸೆಲೆಬ್ರೇಷನ್ ತುಂಬಾ ಜೋರಾಗಿ ನಡೀತಾ ಇದೆ. ಇನ್ನು RCBಯ ಹಲವು ಮಾಹಿತಿಗಳನ್ನ ನೀವು ತಿಳಿಸ್ಕೊಡ್ಬೇಕು. ಈಗಾಗಲೇ ಸಾಕಷ್ಟು ಮಾಹಿತಿಗಳು RCBಯ ಗೆಲುವಿಗೆ ಕಾರಣ ಏನು ಎನ್ನುವಂಥದ್ರ ಬಗ್ಗೆ ಸಿಕ್ಕಾಪಟ್ಟೆ ಸೀಕ್ರೆಟ್ಗಳು ರಿವೀಲ್ ಆಗಿದೆ. ಅದೆಲ್ಲದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ನಿಮಗೂ ಕೂಡ. ನಮ್ಮ RCB ಈಗಾಗಲೇ ಟ್ರೋಫಿ ಗೆದ್ದಿದೆ. ಮತ್ತೆ ಸಿಗ್ತೇನೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ IPL ಧಮಾಕಾದ ವಿಶೇಷ ಸ್ಟೋರಿ. RCB ಗೆದ್ದು ಬೇಗಿದೆ, ಆನೆ ನಡೆದಿದ್ದ ದಾರಿ ಎಂಬ ಹಾಗೆ ನಮ್ಮ RCBಯ ಗೆಲುವಿನ ನಾಗಾಲೋಟವನ್ನ ತಡೆಯಲು ಯಾರು ಸಾಧ್ಯವಿಲ್ಲ. ಈ ಒಂದು ಸೀಸನ್ ಅಲ್ಲಿ ವಿರಾಟ್ ಜೆರ್ಸಿ ನಂಬರ್ 18 ಸೀಸನ್ 18 ಇವತ್ತು ಕಪ್ ನಮ್ದೆ ಎಂಬ ಅಡಿಬರಹದೊಂದಿಗೆ RCB ಕಣಕ್ಕೆ ಹಿಡಿದಿತ್ತು. ಆ ಗೆಲುವು ನಮ್ಮದಾಯಿತು. ಇವತ್ತು ಆರಾಮಾಗಿ ಚಿಂದಿ ಚಿತ್ರಣವಾಗಿ ನಮ್ಮ RCB ಗೆದ್ದು ಬೇಕಿದೆ. ನೀವು ಯಾವ ರೀತಿ ಪಂದ್ಯವನ್ನ ಎಂಜಾಯ್ ಮಾಡಿದ್ರಿ, RCBಯ ಗೆಲುವಿನ ಓಟ ಯಾವ ರೀತಿ ಇತ್ತು, ಅದೆಲ್ಲದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಬರ್ತೇನೆ. ಇನ್ನು IPL ನ ಇಂಟ್ರೆಸ್ಟಿಂಗ್ ವಿಷಯಗಳು ಸಾಕಷ್ಟಿದೆ. ಫೈನಲ್ ಮುಗೀತು, RCB ಟ್ರೋಫಿ ಎತ್ತಿದೆ ಮಾತ್ರಕ್ಕೆ ಇನ್ನು ಕೆಲವೊಂದಿಷ್ಟು ವಿಚಾರಗಳು ಮುಗ್ದಿಲ್ಲ. ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ವಿಶ್ವಾನಿ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.